ಯಾವ ಟೈಮಲ್ಲಿ ಕೃಷ್ಣ ಅಂತ ಹೆಸರಿಟ್ರೋ ಏನೋ ಕೃಷ್ಣ ಸ್ಟೋರಿ ಆಗ್ಬಿಟ್ಟಿದೆ ನಮ್ದು. ಕಲ್ಯಾಣಿ, ನಾವು ಅಂಗಡಿಗೆ ಹೋಗಿ ಬರ್ತೀವಿ ಕಣೆ, ಮನೆ ಕಡೆಗೆ ಜೋಪಾನ. ಅಮ್ಮ ಮತ್ತೇನೆ ನಿಂದು? ಅಮ್ಮ ಫೋನ್ ಮರ್ತೋಗ್ಬಿಟ್ಟಿದ್ದೀನಮ್ಮ. ಹಿಂಗೋಗಿ ನಿಮ್ ತಗೊಂಡ್ಬಂದ್ಬಿಡ್ತೀನಿ. ಅಂಗಡಿಗೆ ಹೋಗೋಕ್ ಫೋನ್ ಯಾಕೆ ಬೇಕು? ಸುಮ್ಮನೆ ನಡಿ. ಇರಮ್ಮ, ಒಂದೇ ನಿಮಿಷ ಬಂದೆ. ಯಪ್ಪ, ಏನ್ ಮಕ್ಕಳು ಈಗಿನ. ಮೊಬೈಲ್ ಇಲ್ಲಿದ್ಯಾ? ಹೋಗೋಣ ನಡಿ. ನನಗೆ ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಯಾವತ್ತೂ ಭೇಟಿನೂ ಆಗಿಲ್ಲ. ದೇವ್ರು ಹೇಗೆಲ್ಲ ಸಂಬಂಧನ ಗಂಟಾಗಿ ಕೊಡ್ತಾನಲ್ವಾ, ತುಂಬ ನಗ್ನಗ್ತಾ ಇದ್ರಿ ಅನ್ಸುತ್ತೆ. ಇನ್ನೋಗೂ ಮಾಸೋದಿಗೆ ಬಿಡಲ್ಲ. ನೀವು ಈ ಮನೇಲಿದ್ದು ಏನೆಲ್ಲ ಸಂತೋಷಗಳು ಸಂಭ್ರಮಗಳಾಗ್ತಿದ್ವೋ ಅದೆಲ್ಲ ಇರುತ್ತೆ. ಈ ಮನೇಲಿ ಮಗ ಇಲ್ಲ ಅನ್ನೋ ಕೊರಗನ್ನ ನಾನು ದೂರ ಮಾಡ್ತೀನಿ. ಸೂರ್ಯಪ್ರಕಾಶ್ ಅವ್ರ ಮಗ ಇನ್ಯಾವತ್ತೂ ಈ ಮನೇಲಿ ಕಣ್ಣೀರಾಕ್ಸಲ್ಲ. ನೀವು ನಗ್ನಗ್ತಾ ಇರಿ. ಮನೆ ಒಳಗೆ ಬರೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಮೊನ್ನೆಷ್ಟೇ ಉಗ್ಗಿದ್ ಸಾಕಾಗಿಲ್ವಾ? ಮರ್ಯಾದೆ ಪದದ ಅರ್ಥ ಗೊತ್ತೇನೋ ನಿನಗೆ? ಅದು ಮದುವೆ ಮಾತುಕತೆ ನಡೀತಿದೆಯಲ್ಲ, ಅದಕ್ಕೆ. ಮದ್ವೆನ? ಯಾವ ಮದ್ವೆ? ಯಾರ ಮದ್ವೆ? ಅಲ್ಲ ರೀ, ನಮ್ಮಣ್ಣ ವಿನಯ್ದು ನಿಮ್ಮಕ್ಕ ಕಲ್ಯಾಣಿ ಮದುವೆ ವಿಚಾರ. ಈಗ ಅದು ಮುಗ್ದೋಗಿರೋ ಮಾತು, ಬೇಡದಿರೋ ವಿಷಯ. ಮುಗ್ದೋದ್ ಮಾತಾ? ಏನ್ರಿ ಹೇಳ್ತಾ ಇದ್ದೀರಾ? ಈ ಸಂಬಂಧ, ಈ ಮದ್ವೆ ಯಾವುದು ಸಾಧ್ಯ ಇಲ್ಲ. ಏನ್ರಿ ಅದು? ಗಿಫ್ಟು ಒಂದಾದ್ಮೇಲೆ ಒಂದು ಗಿಫ್ಟ್ ಕೊಡ್ತಾನೆ ಬಂದಿದ್ದೀರಾ. ಇಲ್ಲಿವರೆಗೆ ಕೊಟ್ಟಿರೋದು ಸಾಕು, ಮೊದ್ಲು ಇದನ್ನ ತಗೊಂಡು ಹೊರಡಿ. ಸಡನ್ ಆಗಿ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಚೆನ್ನಾಗೇ ಐತಲ್ಲ, ಏನಕ್ಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದೀರಾ?